ನಮಸ್ತೆ. ನಾನಿವತ್ತು ನಿಮ್ಮ ಜೊತೆ ಕೊಬ್ಬರಿ ಲಡ್ಡು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗೂ ಇತ್ತು. ಮೊದಲು ನಾವಿಲ್ಲಿ 2 ಕೊಬ್ಬರಿ ತಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಸಿಪ್ಪೆ ತಕ್ಕೋಬೇಕು. ಇದನ್ನು ಪೌಡರ್ ಮಾಡ್ಕೋಬೇಕು ಅಂತ ಹೇಳಿದರೆ ಈ ರೀತಿ ಸಿಪ್ಪೆ ತೆಗಿಬೇಕು. ಇದು ಸಿಪ್ಪೆ ತೆಗೆದಾದ ನಂತರ ಈ ರೀತಿಯಾಗಿರುತ್ತೆ. ಇದನ್ನು ಇವಾಗ ನಾವು ಚಿಕ್ಕ ಪೀಸ್ಗಳಾಗಿಯೂ ಮಾಡ್ಕೋಬೋದು, ಇಲ್ಲಾಂದರೆ ತುರಿಬೋದು. ನಾನಿಲ್ಲಿ ತುರಿಯೋಕ್ಕೂ ಕೂಡ ಟ್ರೈ ಮಾಡಿದೆ, ಚಿಕ್ಕ ಪೀಸ್ ಮಾಡ್ಕೊಳಕ್ಕೂ ಕೂಡ ಟ್ರೈ ಮಾಡಿದೆ. ಎರಡೂ ಕೂಡ ಕೊಬ್ಬರಿ ಗಟ್ಟಿ ಇರೋದ್ರಿಂದ ನನಗೆ ಕಷ್ಟ ಆಯಿತು. ಹಾಗಾಗಿ ನೀವೇನಾದರೂ ಈ ಒಂದು ಕೊಬ್ಬರಿ ಪೌಡ್ರ್ ಮಾಡಬೇಕು ಅಂತ ಹೇಳಿದರೆ ಮೊದಲೇ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಳೋದು ಒಳ್ಳೆಯದು. ತುಂಬ ಕೆಲಸ ಆಗುತ್ತೆ. ಇದು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದರೆ ಒಣ ಕೊಬ್ಬರಿ ಪೌಡ್ರನ್ನೇ ನಮಗೆ ಅಂಗಡಿನಲ್ಲಿ ರೆಡಿ ಸಿಗುತ್ತೆ ಬೇಕು ಅಂತ ಹೇಳಿದರೆ. ನನ್ನ ಮನೆಯಲ್ಲೇ ಇರೋದ್ರಿಂದ ನಾನೇ ರೆಡಿ ಮಾಡಿಕೊಂಡೆ. ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡೆ. ನಂತರ ಸ್ವಲ್ಪ ತುರಿಯೋಣ ಅಂತ ಟ್ರೈ ಮಾಡಿದೆ, ಆವಾಗಲೂ ಗಟ್ಟಿನೇ ಆಯಿತು. ಕೊನೆಯದಾಗಿ ನಾನು ಚಿಕ್ಕ ಪೀಸ್ಗಳಾಗಿಯೇ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡ ನಂತರ ಈ ಪೌಡ್ರು ತುಂಬ ಚೆನ್ನಾಗಿ ಬಂತು. ಮಾಡುವ ಕಷ್ಟ ಆದ್ರೂ ಕೂಡ ಕೊನೆಗೆ ಪೌಡ್ರ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಂದು ಅರ್ಧ ಲೀಟ್ರ್ನಷ್ಟು ಹಾಲು ತಗೊಂಡಿದ್ದೀನಿ. ಈ ಹಾಲನ್ನು ನಾವು ಅರ್ಧ ಗಂಟೆನಾದರೂ ಕುದಿಸ್ಕೋಬೇಕು. ಗಟ್ಟಿ ಬರಬೇಕದು ಹಾಲು ಕುದ್ದು ಸ್ವಲ್ಪ, ಆವಾಗ ಚೆನ್ನಾಗಿರುತ್ತೆ ಲಡ್ಡು. ಇಲ್ಲಿ ಸ್ವಲ್ಪ ಕೊಬ್ಬರಿ ಪೌಡ್ರನ್ನ ಜಸ್ಟ್ ಬಿಸಿ ಮಾಡ್ಕೋಬೇಕು, ಹುರಿಬಾರದು ಇದನ್ನು. ನಂತರ ಹಾಲು ಕುದೀತಾನೆ ಇರಬೇಕಿದು. ಹೇಳಿದ್ನಲ್ಲ, ಒಂದು 20 ನಿಮಿಷನಾದರೂ ಕುದಿಲೇಬೇಕು. ಕೆನೆ ಅದೆಲ್ಲ ಮಿಕ್ಸ್ ಆಗಬೇಕು. ಇದರಲ್ಲಿರುವಂತಹ ನೀರಿನ ಅಂಶನೂ ಕೂಡ ಹೋಗಬೇಕು. ಮಧ್ಯೆ ನಾವು ಈ ರೀತಿ ಕೈಯಾಡಿಸ್ತಾ ಇರಬೇಕು. ಆವಾಗ ಕೆನೆಯೆಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಿ ಕುದಿಯುತ್ತೆ. ಹಾಲು ಕೂಡ ಗಟ್ಟಿಯಾಗಿ ಬರುತ್ತೆ ಕೊನೆಯದಾಗಿ. ನಂತರ ನಾನು ಇದಕ್ಕೆ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಕಪ್ ತೊಗೊಂಡಿದ್ದೀನಲ್ಲ, ಇದರಿಂದ 1 ಕಪ್ಪಿನ ಅಳತೆಗೆ ಸಕ್ಕರೆಯನ್ನು ಹಾಕಿ ಕುದಿಸ್ಕೋಬೇಕು. ಇವಾಗಲೂ ಕೂಡ ಇದು 5 ನಿಮಿಷ ಕುದಿಬೇಕು. ನಂತರ ನಾವಿದಕ್ಕೆ ನಾನು ಕೊಬ್ಬರಿ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೋಬೇಕು, ಒಂದೇ ಸರಿಗೆ ಜಾಸ್ತಿ ಹಾಕಬಾರ್ದು. ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯೆ. ಮಿಕ್ಸ್ ಮಾಡುವಾಗ ಇದು ಸಿಡಿಯುತ್ತೆ ಆಚೆಗೆ ಕುದೀತಾ. ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆಗಬೇಕಿದು. ಇದೂ ಕೂಡ ಕೊಬ್ಬರಿ ಹಾಕಿದ ಮೇಲೂ ಒಂದು 5 ನಿಮಿಷ 6 ನಿಮಿಷನಾದ್ರು ಇದು ಕುದಿಬೇಕು. ಆವಾಗ ಗಟ್ಟಿ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ. ಇವಾಗ ಈ ಒಂದು ಕನ್ಸಿಸ್ಟೆನ್ಸಿ ಬರಬೇಕದು. ಇವಾಗ ಇದನ್ನು ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಡಬೇಕು. ಗಟ್ಟಿಯಾಗಿದೆ ಸ್ವಲ್ಪ, ಇದನ್ನು ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಅಷ್ಟರಲ್ಲಿ ನಾನು ಇದಕ್ಕೆ ಸ್ವಲ್ಪ ಕುಂಬಳ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇತ್ತು, ಅದನ್ನು ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹುರಿಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನು ನೀವು ಕುಟ್ಟಿ ಪುಡಿನೂ ಮಾಡ್ಕೋಬೋದು. ನಾನು ಇಲ್ಲಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದು ಪೌಡ್ರ್ ಥರ ಆದ್ರೇ ಒಳ್ಳೆಯದು. ಇದು ಅವಾಗ ಹೊಂದ್ಕೊಳ್ಳುತ್ತೆ ಲಡ್ಡುಗೆ. ಇದನ್ನು ನಾವೀಗ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಕೊಬ್ಬರಿ ಪೌಡ್ರ್ ಇತ್ತಲ್ಲ ಬಿಸಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಅರ್ಧ ಗಂಟೆ ಆದರೂ ಕೂಡ ತಣ್ಣಗಾಗೇ ಇರಲಿಲ್ಲ, ತುಂಬ ಬಿಸಿಯಾಗೇ ಇತ್ತು. ಬಟ್ ನಾನು ತುಂಬ ತಣ್ಣಗಾದರೆ ಉಂಡೆ ಕಟ್ಟೋಕ್ಕಾಗುತ್ತೋ ಇಲ್ವೋ, ಉದುರಾಗ್ಬಿಡುತ್ತೋ ಅಂಥೇಳಿ ಸ್ವಲ್ಪ ಬಿಸಿಯಾಗಿರುವಾಗಲೇ ಮಾಡಿದೆ. ಕೊನೆಯದಾಗಿ ಉಂಡೆಗಳು ಈ ರೀತಿಯಾಗಿತ್ತು. ತುಂಬ ಬಾಯಲ್ಲೂ ಕೂಡ ಟೇಸ್ಟಿಯಾಗಿತ್ತು. ಕೊಬ್ಬರಿ ಲಡ್ಡು ರೆಡಿ ಆಯಿತು. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗೇ ಇತ್ತು. ರುಚಿನೂ ಕೂಡ ಅದೇ ರೀತಿ ಟೇಸ್ಟಿಯಾಗೇ ಇತ್ತು. ಇದ್ರ ಜೊತೆಗೆ ನಾನಿವತ್ತು ಅತ್ಯಂತ ಸುಲಭವಾಗಿ ಸರಳವಾಗಿ ಮಾಡಬಹುದಾದಂಥ ಚಪಾತಿ ಮತ್ತು ಹುರುಳಿಕಾಯಿನ ಪಲ್ಯದ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಉಪ್ಪು ಹಾಕಿ ಚಪಾತಿ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ.
ನಾವು ಯಾವಾಗ್ಲೂ ಮಸಾಲೆ ಎಣ್ಣೆ ಈ ಥರದ ಪದಾರ್ಥಗಳನ್ನ ಉಪಯೋಗಿಸಿ ಪಲ್ಯಗಳನ್ನ ಮಾಡಿರ್ತೀವಲ್ವಾ. ಇದು ನಮಗೆ ಟೈಮ್ ಇಲ್ಲದೆ ಇದ್ದಾಗ ಅಥವಾ ನಮಗೆ ಹುಷಾರಿಲ್ಲದೆ ಇದ್ದಾಗ ಈ ರೀತಿ ಎಣ್ಣೆ ಅಥವಾ ಮಸಾಲೆ ಏನು ಹಾಕ್ತೇನೆ ನಾವು ಪಲ್ಯಗಳನ್ನ ಮಾಡ್ಕೋಬೋದು. ಇಲ್ಲಾನು ಫ್ರೀ ಇದ್ದಾಗ ಅಥವಾ ನಮ್ಮ ಮನೆಯಲ್ಲಿ ಹುರುಳಿಕಾಯಿ ಇದ್ದಾಗ ತೊಳೆದು ಮೊದಲೇ ಈ ರೀತಿ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದಕ್ಕೀಗ ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಜಿಗಿಟ್ ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ವಿಸಲ್ ಬರೆಸ್ಕೊಂಡ್ರೆ ಹುರುಳಿಕಾಯಿನ ಪಲ್ಯ ರೆಡಿ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು, ತುಂಬ ಸುಲಭನೂ ಕೂಡ ಅಲ್ವಾ ಇದು. 2 ನಿಮಿಷದಲ್ಲಿ ಆಗಿಬಿಡುತ್ತೆ. ಇದು ಯಾವುದು ನಾವು ರುಬ್ಬಬೇಕು ಅಂತಾಗಲಿ ಎಣ್ಣೆ ಹಾಕಬೇಕು ಅಂತಾಗಲಿ ಏನಿಲ್ಲ. ಚಪಾತಿನೂ ಈ ರೀತಿ ಮಡಚಿಬಿಟ್ಟು ಎಣ್ಣೆ ಹೆಚ್ಚಿ ಮಡಚಿಬಿಟ್ಟು ಲಟ್ಸೋದ್ರಿಂದ ಸಾಫ್ಟಾಗಿ ಬರುತ್ತೆ, ಒಳ್ಳೆ ಪೂರಿ ಥರ ಇರುತ್ತೆ, ಆವಾಗ ಗಟ್ಟಿಯಾಗಿ ಏನಿರಲ್ಲ. ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳೋದ್ರಿಂದನೂ ಚಪಾತಿ ಸಾಫ್ಟ್ ಆಗುತ್ತೆ. ನೋಡಿ, ಕೊನೆಯದಾಗಿ ಚಪಾತಿ ಈ ರೀತಿಯಾಗಿದೆ. ನಾನಿವಾಗ ಹುಣಸೆಹಣ್ಣಿನ ಚಿತ್ರಾನ್ನನೂ ಕೂಡ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೋಬೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 4 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ನೀವು ಫುಡ್ ಪ್ರೊಸೆಸರ್ ಯೂಸ್ ಮಾಡಿಕೊಂಡು ಕೂಡ ಕಟ್ ಮಾಡ್ಬೋದು. ಬಟ್ ನಾನಿಲ್ಲಿ ವಿಡಿಯೋನೂ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನೇ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ. ನೀವು ಖಾರ ಅದು ನೋಡ್ಕೊಂಡು ಹಾಕ್ಕೋಬೇಕು ನಿಮ್ಮ ಹದಕ್ಕೆ. ನಾನು ಜಾಸ್ತಿ ಖಾರ ಹಾಕಲ್ಲ ಇಲ್ಲಿ. ನಂತರ ಎಣ್ಣೆ ಕಾದಿದೆ. ಇವಾಗ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆನೂ ನೀವು ಹಾಕ್ಕೋಬೋದು, ನಾನು ಹಾಕ್ತಾ ಇಲ್ಲ. ಯಾಕೆಂದರೆ ಅದು ಹಲ್ಲಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಅಂಥೇಳಿ ನಾನು ಹಾಕಿಲ್ಲ ಅದು. ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಬಾಡಿಸ್ಕೊಂಡ್ರೆ ಬೇಗ ಬೇಯುತ್ತೆ ಈರುಳ್ಳಿ, ಚೆನ್ನಾಗೂ ಇರುತ್ತೆ ಟೇಸ್ಟು. ಹಾಗಾಗಿ ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಇದೇ ಟೈಮಲ್ಲಿ ಹಾಕಬೇಕು ನಾವು. ಈ ಒಂದು ಹದಕ್ಕಿದು ಬೆಂದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿದರೆ ಹುಣಸೆಹಣ್ಣಿನ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಕಡಲೆ ಬೀಜನಾಗಲಿ ಮೊದಲೇ ಹಾಕಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಮೆತ್ತಗಾಗ್ಬಿಡುತ್ತೆ ಮೊದಲೇ ಹಾಕಿದರೆ. ಹಾಗಾಗಿ ಇವಾಗ ಹುರಿದ್ಬಿಟ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಬಾಸುಮತಿ ರೈಸು ಮತ್ತು ಮಾಮೂಲಿ ಸೋನಾ ಮೊಸರು ಇರುತ್ತಲ್ಲ, ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಅರ್ಧ ನಾನು ಬೇಯಿಸ್ಕೊಂಡಿದ್ದೀನಿ ಅನ್ನ ತಣ್ಣಗಾದ ನಂತರ ಈ ಹುಣಸೆಹಣ್ಣಿನ ಚಿತ್ರಾನ್ನದ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡಿದರೆ ಇವತ್ತು ಹುಣಸೆಹಣ್ಣಿನ ಚಿತ್ರಾನ್ನ ಕೂಡ ರೆಡಿ ಆಯಿತು. ಮೇಲ್ಗಡೆ ಕಡಲೆ ಬೀಜ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತಿನ ನಮ್ಮನೆಯ ಊಟದ ರೆಸಿಪಿ ಇದಾಗಿತ್ತು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ತೆ. ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.